ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ರಾಮೇಶ್ವರಂ ಹೋಟೆಲ್ನ ಮಸಾಲೆ ದೋಸೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ಹಿಟ್ಟು ತೆಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಸ್ಪೂನ್ ಸಕ್ಕರೆ ಹಾಗೂ ಇಲ್ಲಿ ಒಂದು ಪಾತ್ರೆಯಲ್ಲಿ 1-2 ಸ್ಪೂನು ಚಿರೋಟಿ ರವೆಯನ್ನು ತೆಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚಿರೋಟಿ ರವೆಯನ್ನು ನೆನೆಯೋಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಚಿರೋಟಿ ರವೆ ನೀರಿನಲ್ಲಿ ನೆನೆಯಬೇಕು. ನಂತರ ನಾವಿಲ್ಲಿ ಅಕ್ಕಿ ಹಿಟ್ಟಿದೆ, ಅದಕ್ಕೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಂಡಿದ್ದು ನಾನು ನಿಮಗೆ ತೋರಿಸಿದ್ದೀನಿ. ಅದನ್ನು ಈ ನೆನೆಸಿರುವಂಥ ಚಿರೋಟಿ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಬ್ಲೆಂಡ್ ಆಗಬೇಕು. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಎತ್ತಿಟ್ಕೊಬೇಕು. ಇಲ್ಲಿ ನಾನು ಹಿಂದಿನ ದಿನವೇ 1 ಕಪ್ ಅಕ್ಕಿಗೆ 1/4 ಕಪ್ಪು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಮೂಂಗ್ ದಾಲು, ಮೆಂತೆ, ಹಾಗೆ ಸ್ವಲ್ಪ ಜೀರಿಗೆ, ಮೆಣಸು ಎಲ್ಲವನ್ನು ಹಾಕ್ಕೊಂಡು, ಹಾಗೆ ಸ್ವಲ್ಪ ಸಬ್ಬಕ್ಕಿ ಅವಲಕ್ಕಿ ಎಲ್ಲ ಹಾಕ್ಕೊಂಡು ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ಇಷ್ಟೊಂದು ಪರ್ಮೆಂಟೇಷನ್ ಆಗಿದೆ. ಈ ಹಿಟ್ಟನ್ನು ನಾವು ಕಲಸಿರುವಂತಹ ಚಿರೋಟಿ ರವೆ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ದೋಸೆ ಮಾಡ್ತಾಯಿದ್ದೀನಿ. ಈ ಥರ ದೋಸೆ ಮಾಡ್ಕೊಬೇಕು. ತೆಳ್ಳಗೆ ಅಂತ ಏನಿಲ್ಲ, ಒಂದು ಅಳತೆಗೆ ದೋಸೆ ಮಾಡ್ಕೊಬೇಕು. ಏಕೆಂದರೆ ನಾವು ಇದಕ್ಕೆ ಸ್ಟಫಿಂಗ್ ಎಲ್ಲ ಹಾಕೋದ್ರಿಂದ ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಇದಕ್ಕೆ ಒಂದು ಗನ್ ಪೌಡ್ರ್ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಸ್ವಲ್ಪ ಮೇಲ್ಗಡೆ ದೋಸೆ ಮೇಲೆ ಸವರಕ್ಕೆ ಆ ಹೋಟೆಲಲ್ಲಿ ಹೀಗೆ ಕೊಡೋದು. ಈ ಥರ ಗನ್ ಪೌಡ್ರ್ ಹಾಕಿಬಿಟ್ಟು ಅದ್ರ ಮೇಲೆ 1 ಸ್ಪೂನ್ ಎಣ್ಣೆ ಮತ್ತು ತುಪ್ಪ ಹಾಕಿಬಿಟ್ಟು ಚೆಂದ ರೋಸ್ಟ್ ಮಾಡಬೇಕು. ದೋಸೆ ಚೆನ್ನಾಗಿ ರೋಸ್ಟ್ ಆಗ್ತದೆ. ನೋಡಿ, ಇಲ್ಲಿ ನಾನು ತುಪ್ಪನೂ ಹಾಕ್ಕೊತಾ ಇದ್ದೀನಿ. ಈ ಥರ ತುಪ್ಪ ಎಲ್ಲ ಹಾಕಿಬಿಟ್ಟು ಕ್ಲೀನಾಗಿ ಎಲ್ಲ ಕಡೆಯೂ ಗನ್ ಪೌಡ್ರು ಸ್ಪ್ರೆಡ್ ಆಗಂಗೆ ನಾವು ಸವರಬೇಕು. ನೋಡಿ, ಈ ಥರ ಸವರಿದ್ದೀವಿ. ಇದು ತುಪ್ಪ ಮತ್ತು ಎಣ್ಣೆಯಲ್ಲಿ ದೋಸೆ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ತುಂಬ ಚೆನ್ನಾಗಿ ರೋಸ್ಟ್ ಆಗುತ್ತೆ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ. ಅದಕ್ಕೆ ನಾನು ಆಲೂಗಡ್ಡೆನ ಪಲ್ಯನ ಒಳಗಡೆ ಸ್ಟಫ್ ಮಾಡ್ತಾಯಿದ್ದೀನಿ. ಈ ಥರ ಸ್ಟಫಿಂಗ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕು. ಬಿಟ್ಟಾಗ ಅದ್ರ ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ದೋಸೆ ಇನ್ನೂ ಚೆನ್ನಾಗಿ ಗರಿ ಆಗುತ್ತೆ. ಈಗ ನಾವು ಆ ದೋಸೆನ ತವಾದಿಂದ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ನೋಡಿ, ಎಷ್ಟು ಸೂಪರಾಗಿ ಬಂದಿದೆ ದೋಸೆ. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿರುತ್ತೆ. ಆ ಹೋಟೆಲ್ ಸ್ಟೈಲ್ ದೋಸೆನೇ ಥರನೇ ಟೇಸ್ಟಾಗಿರುತ್ತೆ. ಹಾಗೆ ಮನೆಯಲ್ಲಿ ನಾವು ರಾಮೇಶ್ವರಂ ಕೆಫೆ ಹೋಟೆಲ್ ಸ್ಟೈಲ್ ದೋಸೆನ ಮಾಡ್ಕೊಂಡು ತಿನ್ಬೋದು. ನೀವು ಸಹ ಮಾಡ್ಕೊಂಡು ತಿನ್ನಿ. ಹಾಗೆ ಹೇಗಿತ್ತು ಅಂತ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದರ ಜೊತೆ ನಾನು ಕೊಬ್ಬರಿ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಮತ್ತು ಸ್ವಲ್ಪ ಕಡಲೆ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಂಡಿದ್ದೀನಿ. ಈ ಥರ ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಮತ್ತು ಇದರಿಂದ ನಾವು ದೋಸೆನ ಟೇಸ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಬೇರೆ ಥರ ಮಸಾಲೆ ದೋಸೆ, ಬೆಣ್ಣೆ ದೋಸೆ ತಿಂದಿರ್ಬೋದು ಬೇರೆ ಹೋಟೆಲ್ಗಳಲ್ಲಿ. ಆದರೆ ಈ ಹೋಟ್ಲಲ್ಲಿ ಸಿಗುವಂತಹ ಮಸಾಲೆ ದೋಸೆ ನೀವೆಲ್ಲೂ ತಿಂದಿರಲ್ಲ.